ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ರಮ್ಯಶ್ರೀ. ನನ್ನ ಚಾನೆಲ್ ರಮ್ಯಾ ಜ್ಯೋತಿಷಕ್ಕೆ ಸ್ವಾಗತ. ಏಳರಾಟ ಶನಿ ಇದು ಅತ್ಯಂತ ಮಹತ್ತರವಾದಂತಹ ಸಮಯ. ಇದು ಒಬ್ಬ ಮನುಷ್ಯನನ್ನ ಅಥವಾ ಮನುಷ್ಯಯನ್ನ ಅತ್ಯಂತ ಎತ್ತರದ ಸ್ಥಾನಕ್ಕೂ ಸಹ ಕರೆದುಕೊಂಡು ಹೋಗ್ಬೋದು, ಅಥವಾ ಎತ್ತರದ ಸ್ಥಾನದಿಂದ ಕೆಳಗೆ ಸಹ ಅದು ತರಬಹುದು. ಸೊ ಇಂತಹ ಮಹತ್ತರವಾದಂತಹ ಸಮಯ ಯಾವ ರಾಶಿಯವರಿಗೆ ಹೇಗಿರುತ್ತೆ ಅಥವಾ ನಾವು ಅದನ್ನ ಹೇಗೆ ವಿಶ್ಲೇಷಿಸಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಇದನ್ನ ನಾನು ಸಂಕ್ಷಿಪ್ತವಾಗಿ ಮಾಡಿದ್ದೇನೆ. ಡೀಟೇಲ್ ವಿಡಿಯೋನ ನಾನು ನನ್ನ ಚಾನೆಲ್ ರಮ್ಯಾ ಜ್ಯೋತಿಷದಲ್ಲಿ ಆದಷ್ಟು ಬೇಗ ತರಲಿದ್ದೇನೆ. ಆದ್ರೆ ಒಂದು ಸಣ್ಣ ಕುರುಹು ಕೊಡ್ಲಿಕ್ಕೆ ಅಥವಾ ಒಂದು ಸಣ್ಣ ಜಲಕ್ ಅಂತ ಹೇಳ್ತೇನೆ, ಒಂದು ಸಂಕ್ಷಿಪ್ತವಾಗಿ ಏನ್ ಹೇಳ್ಬೇಕು ಅಂತ ನಾನು ಇಚ್ಛೆಪಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ನನ್ನ ಚಾನೆಲ್ ಇಲ್ಲಿವರೆಗೂ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಸಹ ಮಾಡಿ, ಹಾಗೂ ನಿಮ್ಮ ಬಂಧು ಮಿತ್ರರೊಂದಿಗೆ, ನಿಮ್ಮ ಸ್ನೇಹಿತರೊಂದಿಗೆ ಸಹ ಹಂಚಿಕೊಳ್ಳಿ. ಈಗ ನಾವು ಏಳರಾಟ ಶನಿ ಅನ್ನೋದ್ರ ಬಗ್ಗೆ ನೋಡಬನ್ನಿ. ಶನಿ ದೇವರನ್ನ ನಾವು ಸಾಕಷ್ಟು ಅವರ ಬಗ್ಗೆ ಅಷ್ಟೊಂದು ಭಯ ಅಥವಾ ಒಂದು ಹೆದರಿಕೆ ಎಲ್ಲರಲ್ಲೂ ಆ ಹೆಸರು ಕೇಳಿದ ತಕ್ಷಣ ಮೂಡುತ್ತೆ. ಯಾಕೆ ಅಂತ ಹೇಳಿದ್ರೆ ಶನಿ ದೇವರನ್ನ ಹಾಗೆ ಬಿಂಬಿಸಲಾಗಿದೆ ತುಂಬಾ ವರ್ಷಗಳಿಂದ, ತುಂಬಾ ದಿನಗಳಿಂದ. ಯಾಕಂದ್ರೆ ಶನಿ ಅಂತ ಹೇಳಿದ್ರೆ ಕಷ್ಟ ಕೊಡುವನು ಅಥವಾ ನಾವು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡುವನು, ಘೋರವಾದ ಶಿಕ್ಷೆಯನ್ನು ಕೊಡುವನು ಅಂತ ಒಂದು ಭಾವನೆ ಇದೆ. ಆದರೆ ಅದೇ ಶನಿ ದೇವರು ನಾವು ಮಾಡಿದ ಒಳ್ಳೆ ಕರ್ಮಗಳಿಗೆ ನಮ್ಗೆ ಫಲ ಅಂತ ಕೊಟ್ರೆ ಅದಕ್ಕೆ ಲೆಕ್ಕವೇ ಇರೋದಿಲ್ಲ. ಯಾಕಂದ್ರೆ ಹಿಂದಿಲಿ ಒಂದು ಹೇಳ್ತಾರೆ, ಜಬ್ ಶನಿದೇವ್ ದೇಗ ಚಪ್ಪಡ್ ಪಾಡ್ಕೆ ದೇಗ, ಅಂದ್ರೆ ಶನಿ ದೇವರು ಕೊಟ್ರೆ ಅದು ನಾವು ಕೈಲಿ ಹಿಡ್ಕೊಳಕ್ಕೆ ಆಗದಷ್ಟು ಅಥವಾ ಅಗಾಧವಾದ ಸಂಪತ್ತನ್ನು, ಅಗಾಧವಾದ ಪುಣ್ಯವನ್ನು, ಅಗಾಧವಾದಂತಹ ಒಂದು ಎಲ್ಲವನ್ನ ಪುಣ್ಯ ಫಲವನ್ನ ಕೊಡುವಷ್ಟು ಶಕ್ತನಾಗಿರೋ ಯಾವ್ದಾದ್ರು ಗ್ರಹ ಇದೆ ನಮ್ಮ ವೈದಿಕ ಜ್ಯೋತಿಷದಲ್ಲಿ, ನಮ್ಮ ಹಿಂದೂ ಜ್ಯೋತಿಷದಲ್ಲಿ ಅಂದ್ರೆ ಅದು ಶನಿ ದೇವರು ಮಾತ್ರ. ನಾವು ಭೂಮಿಯ ಒಂದು ಪಾಯಿಂಟ್ ನ ಇಟ್ಕೊಂಡು ಅಲ್ಲಿಂದ ನೋಡ್ಲಿಕ್ಕೆ ಹೋದ್ರೆ ಖಗೋಳಶಾಸ್ತ್ರದ ಪ್ರಕಾರ ಶನಿ ನಮಗಿಂತ ದೂರ ಇರುವಂತಹ ಗ್ರಹ, ಹಾಗೂ ಶನಿಯದೇ ಒಂದು ಲಾಸ್ಟ್ ಬೆಲ್ಟ್ ಆಗೋದ್ರಿಂದ ಏನೇ ಫಲ ಶನಿ ಕೊಟ್ರೆ ಅದು ಆ ಮನುಷ್ಯನ ಜೀವನದಲ್ಲಿ ಸದಾ ಇರುತ್ತೆ. ಅಂದ್ರೆ ಆ ಸ್ಟೆಬಿಲಿಟಿ, ಸ್ಥಿರತೆ ಅನ್ನೋದನ್ನ ಶನಿ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಸೊ ಬೇರೆ ಯಾವ ಗ್ರಹಗಳು ಎಷ್ಟೇ ಸಂಪತ್ತು, ಎಷ್ಟೇ ಧನವನ್ನ ಕೊಟ್ರು ಅದು ಜಾಸ್ತಿ ದಿನ ಉಳಿಯಲ್ಲ. ಆದ್ರೆ ಶನಿ ಕೊಟ್ಟಿದ್ದು ಮಾತ್ರ ಅದು ಅಗಾಧವಾಗಿ, ನಿರಂತರವಾಗಿ ಕೊನೆಯವರೆಗೂ ಸಹ ಉಳಿಯುತ್ತೆ. ಇದೇ ಶನಿ ದೇವರ ಒಂದು ಮಹಾತ್ಮೆ. ಈಗ ನಿಮ್ಮದು ಮಕರ ರಾಶಿಯಾಗಿದ್ರೆ ನಿಮಗೆ ಈಗ ಏಳರಾಟ ಶನಿ ಮುಕ್ತಾಯವಾಗಲಿದೆ. ಮುಂದೆ ಶನಿ ವಕ್ರಿಯಾದಾಗ ಒಂದ್ 2-3 ತಿಂಗಳು ನಿಮ್ಗೆ ಸ್ವಲ್ಪ ಅದೇ ಒಂದು ಏಳರಾಟ ಶನಿಯ ಫಲಗಳು ನಿಮಗೆ ಅನಿಸ್ಬೋದು. ಬಟ್ ಆದ್ರೆ ಮಕರ ರಾಶಿಯವರಿಗೆ ಈಗ ಅಫಿಷಿಯಲಿ ಏಳರಾಟ ಶನಿ ಮುಕ್ತಾಯವಾಗಿದೆ. ಇನ್ನು ನಿಮ್ಮದು ಕುಂಭ ರಾಶಿ ಆಗಿದ್ರೆ ನಿಮ್ಮ ಹೆಗಲೇರಿದ ಶನಿ, ನಿಮ್ಮ ತಲೆಯ ಮೇಲಿದ್ದಂತಹ ಶನಿ ಈಗ ಇಳಿದು ನಿಮ್ಮ ಮುಕ್ತಾಯದ ಹಂತಿಗೆ, ಅಂದ್ರೆ ಕೊನೆಯ ಒಂದು ಹಂತಕ್ಕೆ ನಿಮ್ಮ ಏಳರಾಟ ಶನಿ ತಲುಪಲಿದೆ. ಸೊ ಏಳರಾಟ ಶನಿಯಲ್ಲಿ 3 ಹಂತಗಳಿದೆ. ಮೊದಲು ನಿಮ್ಮ ಜನ್ಮರಾಶಿಯ ನಿಮ್ಮ ಜನ್ಮರಾಶಿಯಿಂದ 12ನೇ ಮನೆಗೆ ಶನಿ ಬಂದಾಗ ಅದು ಮೊದಲನೇ ಹಂತ. ನಿಮ್ಮ ರಾಶಿಗೆ ಶನಿಯ ಸಂಚಾರವಾದಾಗ, ಅಂದ್ರೆ ನಿಮ್ಮ ಚಂದ್ರ ಎಲ್ಲಿರ್ತಾನೋ ಅಲ್ಲಿಯ ಮೇಲೆ ಶನಿಯ ಸಂಚಾರವಾದಾಗ ಅದು 2ನೇ ಹಂತ. ಹಾಗೂ ನಿಮ್ಮ ಮುಂದಿನ ರಾಶಿಯನ್ನು, ನಿಮ್ಮ ಚಂದ್ರನಿರುವ ಮುಂದಿನ ರಾಶಿಗೆ ಹೋದಾಗ ಅದು 3ನೇ ಹಂತ. ಈಗ ಕುಂಭರಾಶಿಯವರಿಗೆ ಇಷ್ಟು ದಿನ 2ನೇ ಹಂತ, ಅಂದ್ರೆ ನಿಮ್ಮ ತಲೆಯ ಮೇಲೆ ಇದ್ದ. ಈಗ ನೆಕ್ಸ್ಟ್ ಶನಿದೇವರು 3ನೇ ಮನೆಗೆ ಹೋಗ್ತಾರೆ, ಅಂದ್ರೆ ಕೊನೆಯ 3ನೇ ಹಂತಕ್ಕೆ ಹೋಗ್ತಾರೆ. 2ನೇ ಮನೆಗೆ ಅಂದ್ರೆ 3ನೇ ಹಂತಕ್ಕೆ ಹೋಗ್ತಾರೆ, ಮೀನರಾಶಿಗೆ ಹೋಗ್ತಾರೆ. ಹಾಗಾಗಿ ಮೀನರಾಶಿಯವರ ತಲೆ ಮೇಲೆ ಶನಿದೇವರು ಬರ್ತಾರೆ, ಹಾಗೂ ಕುಂಭರಾಶಿಯವರಿಗೆ ಒಂದು ಕೊನೆಯ ಹಂತ 3ನೇ ಹಂತಕ್ಕೆ ಏಳರಾಟ ಶನಿ ತಲುಪಲಿದೆ. ಸೊ ಹಾಗಾಗಿ ಈ ಸಮಯದಲ್ಲಿ ಕುಂಭರಾಶಿಯವರಿಗೆ ಏನ್ ಏಳರಾಟ ಶನಿಯ ಒಂದು ಫಲಗಳಿತ್ತು ಅದಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು, ಅಥವಾ ಒಂದು ಸೆಟ್ಲಿಂಗ್ ಹಂತಕ್ಕೆ ತಲುಪಬಹುದು. ಮೀನರಾಶಿಯವರಿಗೆ ಶನಿ ಹೆಗಲೇ ಇರ್ತಾನೆ, ತಲೆಯ ಮೇಲಿರ್ತಾನೆ. ಹಾಗಾಗಿ ನಿಮಗೆ ಅತ್ಯಂತವಾದಂತಹ ಹೈಯರ್ ಅಮೌಂಟ್ ಆಫ್ ಫಲಗಳು ಶನಿ ದೇವರದು ಏಳರಾಟ ಶನಿಯಲ್ಲಿ ಈ ಸಮಯದಲ್ಲಿ ನೆಕ್ಸ್ಟ್ 2.5 ವರ್ಷದಲ್ಲಿ ನಿಮಗೆ ಸಿಗುತ್ತೆ. ಮತ್ತೆ ಮೇಷರಾಶಿಯವರಿಗೆ 12ನೇ ಮನೆ ಮೀನರಾಶಿಗೆ ಶನಿ ಬರೋದ್ರಿಂದ ನಿಮಗೆ ಈಗ ಏಳರಾಟ ಶನಿ ಪ್ರಾರಂಭವಾಗುತ್ತೆ. ಇದು ನಾನು ಮಕರ, ಕುಂಭ, ಮೀನ, ಮೇಷರಾಶಿಯವರಿಗೆ ಒಂದು ಸಂಕ್ಷಿಪ್ತವಾಗಿ ಏನ್ ಹೇಳ್ಬೇಕು ಅಂತಿದೆ, ಏಳರಾಟ ಶನಿ ಯಾರಿಗೆ ಶುರುವಾಗ್ತಿದೆ, ಯಾರಿಗೆ ಯಾವ ಹಂತದಲ್ಲಿದೆ ಅಂತ. ಸೊ ಮಕರ ರಾಶಿಯವರಿಗೆ ಮುಕ್ತಾಯವಾಗಿದೆ, ಕುಂಭರಾಶಿಯವರಿಗೆ 3ನೇ ಹಂತದಲ್ಲಿದೆ, ಮೀನರಾಶಿಯವರಿಗೆ 2ನೇ ಹಂತದಲ್ಲಿದೆ, ಮೇಷರಾಶಿಯವರಿಗೆ 1ನೇ ಹಂತದಲ್ಲಿದೆ.
ಈಗ ಎಲ್ಲ ರಾಶಿಯವರಿಗೆ ಹೇಗಿರುತ್ತೆ ಏಳರಾಟ ಶನಿ ಅಂತ ಹೇಳಿಕೋದ್ರೆ, ನೀವು ಹುಟ್ಟಿದಂತಹ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿ ಶನಿಯ ಒಂದು ಸ್ಥಾನಮಾನ ಹೇಗಿದೆ ಅದ್ರ ಮೇಲೆ ಹೇಳ್ಬೇಕಾಗತ್ತೆ. ನಿಮ್ಮ ಜನ್ಮರಾಶಿ ಕುಂಭ, ಮೀನ, ಮೇಷ ಆಗಿರಬಹುದು, ಆದ್ರೆ ನಿಮ್ಮ ಲಗ್ನ ಯಾವುದು ಅದನ್ನ ನೋಡ್ಬೇಕು. ಸಪೋಸ್ ನಿಮ್ಮದು ಕುಂಭ ರಾಶಿಯಾಗಿ ವೃಷಭ ಲಗ್ನವಾಗಿದ್ರೆ, ವೃಷಭ ಲಗ್ನಕ್ಕೆ ಶನಿ ಯೋಗಕಾರಕ ಗ್ರಹನಾಗ್ತಾನೆ. ಯೋಗಕಾರಕ ಗ್ರಹ ಅಂತ ಹೇಳಿದ್ರೆ ಅತ್ಯಂತ ಶುಭವನ್ನು ಮಾಡುವಂತಹ ಗ್ರಹ. ಯಾಕಂದ್ರೆ ಈ ವೃಷಭ ಲಗ್ನಕ್ಕೆ 9ನೇ ಮನೆ ಅಧಿಪತಿ ಧರ್ಮ, ಭಾಗ್ಯ ಮತ್ತು ವಿದ್ಯೆಗೆ ಅಧಿಪತಿ, ಹಾಗೂ 10ನೇ ಮನೆ ಅಂದ್ರೆ ಕರ್ಮಕ್ಕೆ ಅಧಿಪತಿ. ಸೊ ಇಷ್ಟು ಭಾವಕಾರಕಗಳ ಅಧಿಪತಿಯಾಗಿರೋದ್ರಿಂದ ಆತ ಅತ್ಯಂತ ಶುಭ ಫಲವನ್ನು ಕೊಡೋನಾಗ್ತಾನೆ. ಹಾಗಾಗಿ ಕುಂಭರಾಶಿ ಅಧಿಪತಿಯಾಗಿ ವೃಷಭ ಲಗ್ನಕ್ಕೆ ಅಧಿಪತಿಯಾದಾಗ ಆತ ನಿಮಗೆ 80 to 90% ಉತ್ತಮ ಫಲಗಳನ್ನೇ ಕೊಡ್ಬೇಕಾಗತ್ತೆ. ಯಾಕಂದ್ರೆ ರಾಶಿಯಿಂದ ಅಥವಾ 12ನೇ ಮನೆ ಅನ್ನೋದು ಒಂದೇ ಒಂದು ನೆಗೆಟಿವ್ ಅಂಶ ಆಗಿರೋದ್ರಿಂದ ಮಿಕ್ಕಿದ್ದೆಲ್ಲಾ ಅಂಶಗಳಲ್ಲೂ 9, 10 ಜನ್ಮ ಇವೆಲ್ಲ ಒಳ್ಳೆ ಅಂಶಗಳಾದ್ರಿಂದ ಆತ ನಿಮ್ಗೆ 80 to 90% ಉತ್ತಮ ಫಲಗಳನ್ನ ಕೊಡ್ಬೇಕಾಗತ್ತೆ. ಸಪೋಸ್ ನಿಮ್ಮ ಲಗ್ನ ಯಾವ್ದಾದ್ರು ಸಿಂಹ ಲಗ್ನವಾಗಿ ಅದಕ್ಕೆ ಶನಿ ಮಾರಕನಾಗಿದ್ದಾಗ ನಿಮಗೆ ಅಷ್ಟು ಉತ್ತಮ ಫಲಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ರಾಶಿ ಹಾಗೂ ಲಗ್ನ ಎರಡನ್ನೂ ಒಟ್ಟಿಗೆ ಇಟ್ಕೊಂಡು ನೋಡಬೇಕು. ಮತ್ತೆ 3ನೇ ಅಂಶ ಬಂದು ಶನಿ ಯಾವ ಸ್ಥಾನದಲ್ಲಿ ಇದ್ದಾನೆ ಅನ್ನೋದನ್ನ ಸಹ ನೋಡ್ಬೇಕು. ವೃಷಭ ಲಗ್ನವಾಗಿ ಶನಿ ಏನಾರ ನೀಚಸ್ಥನಾಗಿದ್ರೆ, ಅಥವಾ ತುಲಾ ಲಗ್ನವಾಗಿ ಶನಿ ಏನಾರು ಶತ್ರು ರಾಶಿ ಆದಂತಹ ವೃಶ್ಚಿಕ ರಾಶಿಯಲ್ಲಿದ್ದರೆ, ಅಥವಾ ಸಿಂಹ ರಾಶಿಯಲ್ಲಿದ್ರೆ, ಅವಾಗ ನಾವು ಸಹ ಉತ್ತಮ ಫಲಗಳನ್ನ ಅಪೇಕ್ಷಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಹಾಗಾಗಿ ಯಾವ ರಾಶಿ ನಿಮ್ಮದು, ಆ ರಾಶಿಗೆ ಶನಿ ಯಾವ ಮನೆಯ ಅಧಿಪತಿ, ಇದು ಮುಖ್ಯ. 2ನೇ ಅಂಶ ನಿಮ್ಮದು ಯಾವ ಲಗ್ನ, ನಿಮ್ಮ ಜನ್ಮಕುಂಡಲಿಯ ಲಗ್ನ, ಮತ್ತು ಆ ಲಗ್ನಕ್ಕೆ ಶನಿ ಎಷ್ಟನೇ ಮನೆ ಅಧಿಪತಿ, ಮತ್ತೆ ಆತ ಕಾರಕನಾಗ್ತಾನೋ, ಯೋಗಕಾರಕನಾಗ್ತಾನೋ ಅಥವಾ ಮಾರಕನಾಗ್ತಾನೋ ಅದನ್ನ ನೋಡ್ಬೇಕು. 3ನೇ ಅಂಶ ನಿಮ್ಮ ಜನ್ಮಕುಂಡಲಿಯ ಶನಿಯ ಸ್ಥಿತಿ ಹೇಗಿದೆ ಅಂತ. ಸೊ ರಾಶಿ ಕುಂಡ್ಲಿಯಲ್ಲಿ ನಿಮ್ಮ ಕುಂಡ್ಲಿಯಲ್ಲಿ ಶನಿ ತುಂಬಾ ಚೆನ್ನಾಗಿದ್ರೆ, ಶನಿದೇವರು ಒಳ್ಳೆಯ ಸ್ಥಾನದಲ್ಲಿ ಕೂತಿದ್ರೆ, ಅಂದ್ರೆ ಉಚ್ಚ ಸ್ಥಾನವಾದ ತುಲಾ ರಾಶಿನಲ್ಲಿ ಅಥವಾ ಸ್ವಸ್ಥಾನಗಳಾದ ಮಕರ ರಾಶಿ ಹಾಗೂ ಮೂಲ ತ್ರಿಕೋಣವಾದಂತಹ ಕುಂಭ ರಾಶಿಯಲ್ಲಿದ್ರೆ, ಅಥವಾ ವೃಷಭ ರಾಶಿಯಲ್ಲಿದ್ದರೂ ಸಹ 4th ಕನ್ಸಿಡರೇಷನ್, ಯಾಕಂದ್ರೆ ಅದು ಮಿತ್ರ ರಾಶಿ ಆಗಿರೋದ್ರಿಂದ ಇದ್ದಾಗ ನೀವು ಉತ್ತಮ ಫಲಗಳನ್ನ ಅಪೇಕ್ಷಿಸಬಹುದು. ಮಿಕ್ಕಿದ ಯಾವುದೇ ಸ್ಥಿತಿಗಳಲ್ಲಾಗ್ಲಿ ಅಷ್ಟಾಗಿ ಉತ್ತಮ ಫಲಗಳು ಬರ್ಲಿಕ್ಕೆ ಸಾಧ್ಯವಿಲ್ಲ. ಅದರಲ್ಲೂ ಮೇಷರಾಶಿಯಲ್ಲಿ, ವೃಶ್ಚಿಕ ರಾಶಿಯಲ್ಲಿ ಹಾಗೂ ಕರ್ಕ ಹಾಗೂ ಸಿಂಹದಲ್ಲಿ ನಾವು ಅತ್ಯಂತ ಕೆಟ್ಟ ಫಲಗಳನ್ನ ನಾವು ಅಪೇಕ್ಷಿಸಬಹುದು. ಅನ್ಲೆಸ್ ಅಂಡ್ ಅನ್ಟಿಲ್ ಗುರುವಿನ ದೃಷ್ಟಿ ಆ ಶನಿಯ ಮೇಲೆ ಏನಾದ್ರು ಇದ್ರೆ ಅದ್ರಲ್ಲಿ ಅಗೇನ್ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಇಷ್ಟು ಅಂಶಗಳನ್ನ ನಾವು ಏಳರಾಟ ಶನಿಯ ಫಲಗಳನ್ನ ನಾವು ಅನಲೈಸ್ ಮಾಡಬೇಕಾದ್ರೆ, ವಿಶ್ಲೇಷಿಸಬೇಕಾದ್ರೆ ನೋಡ್ಬೇಕಾಗಿ ಬರುತ್ತೆ. ಸೊ ಇಷ್ಟು ಫಲಗಳನ್ನ ನಾವು ನೋಡಿದ ಮೇಲೆಯೇ ನಾವು ಏಳರಾಟ ಶನಿ ಈ ಮನುಷ್ಯನಿಗೆ ಉತ್ತಮವಾಗಿದೆಯೋ ಇಲ್ವೋ ಅಂತ ಹೇಳ್ಬೋದು. ಸಪೋಸ್ ಯಾರೋ ಒಬ್ರು ಮೇಷ ರಾಶಿಯವರು ಇರ್ತಾರೆ, ಅವ್ರದ್ದು ತುಲಾ ಲಗ್ನವಾಗಿರುತ್ತೆ, ಅವ್ರಿಗೆ ಲಗ್ನದಲ್ಲೇ ಶನಿ ಉಚ್ಚಸ್ಥನಾಗಿರ್ತಾನೆ, ಶಶಮಹಾಪುರುಷ ಯೋಗವನ್ನ ಮಾಡ್ತಿರ್ತಾನೆ, ಅವಾಗ ಅವ್ರಿಗೆ ಅತ್ಯಂತ ಕೆಟ್ಟ ಫಲಗಳನ್ನ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಉತ್ತಮ ಫಲಗಳನ್ನ, ಯಾಕಂದ್ರೆ ಮೇಷರಾಶಿಯವರಿಗೆ ಶನಿ ಬಂದು 10, 11ನೇ ಅಧಿಪತಿ, ಅಂದ್ರೆ ಕರ್ಮ ಹಾಗೂ ಕರ್ಮ ಫಲಕಾರಕ ಅವನು. ಹಾಗೂ ತುಲಾ ಲಗ್ನಕ್ಕೆ ಅವನು ಚತುರ್ಥಾಧಿಪತಿ, ಪಂಚಮಾಧಿಪತಿ. ಸೊ ಈ ಸಮಯದಲ್ಲಿ ಅವ್ರಿಗೆ ಭೂಮಿ ವಾಹನವನ್ನ ಖರೀದಿ ಮಾಡಬಹುದು, ಅವರು ಹೊಸ ಮನೆ ಕಟ್ಟಬಹುದು, ಈ ತರ ಅನೇಕ ಕಾರ್ಯಗಳನ್ನ ಅವರು ಈ ಸಮಯದಲ್ಲಿ ಮಾಡಬಹುದು. ಅಥವಾ ಕಟ್ಟಿದ ಮನೆನೇ ತಗೋಬಹುದು, ಅಥವಾ ವಿದ್ಯೆಯಲ್ಲಿ ಅವರು ಮುನ್ನಡಿಬಹುದು. ಸೊ ಈ ತರದ ಸಾಕಷ್ಟು ಅವಕಾಶಗಳನ್ನ ಶನಿ ಅವರಿಗೆ ಕೊಡಬಹುದು. ಅಂದ್ರೆ 90 to 95% ಅವರು ಉತ್ತಮ ಫಲಗಳನ್ನೇ ಅವರು ಅಪೇಕ್ಷಿಸಬಹುದು. ಅವರ ಯಾವ್ದಾದ್ರು ಒಂದು ಕರ್ಮಗಳಿದ್ರೆ, ಯಾಕಂದ್ರೆ ಮೇಷರಾಶಿಗೆ ಶನಿ ಏನಾಗ್ತಾನೆ ಅಂದ್ರೆ, ಮೇಷರಾಶಿ ಅಧಿಪತಿ ಕುಜನಿಗೆ ಮತ್ತೆ ಶನಿಗೆ ಮಿತ್ರತ್ವವಿಲ್ಲದೆ ಅದು ಶತ್ರುತ್ವ ಆಗಿರೋದ್ರಿಂದ ಕುಜ ಶನಿಯನ್ನ ಸಮನಾಗಿ ಗುರುತಿಸ್ತಾನೆ, ಶನಿ ಕುಜನನ್ನ ಶತ್ರುವಾಗಿ ಕನ್ಸಿಡರ್ ಮಾಡ್ತಾನೆ. ಸೊ ಹಾಗಾಗಿ ಒಂದು 5% ನೆಗೆಟಿವ್ ರಿಸಲ್ಟ್ಸ್ ಬರ್ಬೋದು. ಬಟ್ 90 to 95% ಇಂತಹ ಸಮಯದಲ್ಲಿ ಒಳ್ಳೆಯ ಫಲಗಳು ಬರುತ್ತೆ. ಸೊ ಹೀಗೆ ನಾವು ಏಳರಾಟ ಶನಿಯನ್ನ ವಿಶ್ಲೇಷಿಸಬೇಕು. ಸೊ ಹೀಗೆ ನಾವು ಏಳರಾಟ ಶನಿ ಫಲಗಳನ್ನ ತಿಳಿದುಕೋಬಹುದು. ಇದ್ರ ಬಗ್ಗೆ ನಾನು ಒಂದು ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ. ಅದಲ್ಲಿ ಯಾಕಂದ್ರೆ ಇಷ್ಟಲ್ಲದೆ ನಾವು ಏಳರಾಟ ಶನಿಯಲ್ಲಿ ನಿಮಗೆ ಯಾವ ವಯಸ್ಸಿನಲ್ಲಿ ನಿಮ್ಗೆ ಏಳರಾಟ ಶನಿ ಬರ್ತಿದೆ ಅನ್ನೋದನ್ನ ಸಹ ನೋಡ್ಬೇಕಾಗುತ್ತೆ. ಮೊದಲನೆಯ ಸಾಡೆ ಸಾತಿನ, 2ನೇಯದ, 3ನೇಯದ, ನಿಮ್ಮ ವಯಸ್ಸಿನಲ್ಲಿ ಯಾವ್ದು. ಯಾಕಂದ್ರೆ ಶನಿ ನಿಮಗೆ ನಿಮ್ಮ ವಯಸ್ಸಿನ ತಕ್ಕ ಹಾಗೆ ಸಹ ಫಲವನ್ನು ಕೊಡ್ತಾನೆ. ಮತ್ತೆ ಎಷ್ಟೊಂದು ಕಡೆ ನಾವು ಹೇಳ್ತೀವಿ ಇಂಗು ಶನಿ, ತೆಂಗು ಶನಿ, ಮಂಗು ಶನಿ, ಇಂತಹ ಒಂದು ಪ್ರಿನ್ಸಿಪಲ್ಸ್ ಸಹ ಅಪ್ಲೈ ಆಗುತ್ತೆ. ಸೊ ಇದನ್ನೆಲ್ಲ ನೋಡ್ಬೇಕು ಅನ್ನೋ ಒಂದು ಡೀಟೇಲ್ಡ್ ವಿಡಿಯೋನ ಮಾಡ್ತೀನಿ. ಆದ್ರೆ ಇದು ಒಂದು ಸಂಕ್ಷಿಪ್ತವಾಗಿ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಏಳರಾಟ ಶನಿ ಅಂದ್ರೇನು. ಸೊ ಇದರಲ್ಲಿ ಒಳ್ಳೆ ಫಲಗಳು ಸಿಗ್ಬೋದು, ಕೆಟ್ಟ ಫಲಗಳು ಸಿಗ್ಬೋದು ನಿಮ್ಮ ಕುಂಡಲಿಯ ಪ್ರಕಾರ. ಯಾಕಂದ್ರೆ ನಮ್ಮ ಕುಂಡಲಿ ಇಟ್ ಇಸ್ ಲೈಕ್ ಬ್ಲೂ ಪ್ರಿಂಟ್ ಆಫ್ ಅವರ್ ಓನ್ ಕರ್ಮಾಸ್. ಸೊ ಹಾಗಾಗಿ
ಏನು ಸಿಗುತ್ತೋ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಲೇಬೇಕಾಗತ್ತೆ. ಇಷ್ಟ ಆಗಿತ್ತು ಈ ವಿಡಿಯೋನ ಉದ್ದೇಶ. ಸೊ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.